ನೋಡಿದ್ದು ಸುಳ್ಳಾಗಬಹುದು, ಕೇಳಿದ್ದು ಸುಳ್ಳಾಗಬಹುದು. ನಮ್ಮ ಬಾಲ್ಯದ ದಿನಗಳ ಒಂದು ಅದ್ಭುತವಾದಂತಹ ಗೀತೆ, ನೂರಾರು ಕಾಲಕ್ಕೂ ಕೂಡ ಸಲ್ಲುವಂತ ಗೀತೆ. ಆ ಗೀತೆ ಗೀತೆಗೂ ಇದಕ್ಕೂ ಏನಾದ್ರೂ ಸಂಬಂಧ ಇದೆಯಾ? ಇದು ನನಗೆ ಗೊತ್ತಿಲ್ಲ. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಸಿನಿಮಾ ತಂಡದವರು ಇವತ್ತು ನಿಮಗೋಸ್ಕರ ನೀಡ್ತಾರೆ. ಇವತ್ತು ವಿಶೇಷವಾಗಿ ಕಾರ್ಯಕ್ರಮಕ್ಕೆ ನರಸಿಂಹಲು ಸರ್ ಅವರು, ಉಮೇಶ್ ಸರ್ ಅವರು ಹಾಗೂ ಶಿಲ್ಪಾ ಶ್ರೀನಿವಾಸ್ ಸರ್ ಅವರು ವಿಶೇಷ ಅತಿಥಿಗಳಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯಗಳನ್ನ ತಿಳಿಸೋದಕ್ಕೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹಾಗೂ ಎಂದಿನಂತೆ ಸದಾಕಾಲ ನಮ್ಮ ಜೊತೆಯಾಗಿರುವಂತ ನಮ್ಮ ಮಾಧ್ಯಮ ಮತ್ತು ಪತ್ರಿಕಾ ಮಿತ್ರರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಕಾರ್ಯಕ್ರಮದ ನಿರೂಪಕಿಯಾಗಿ ನಾನು ಅನುಷಾ ಲಕ್ಕಣ್ಣ. ನೋಡಿದ್ದು ಸುಳ್ಳಾಗಬಹುದು ಚಿತ್ರದ ಲಿರಿಕಲ್ ವಿಡಿಯೋ ಲಾಂಚ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಮೊದಲಿಗೆ ನಿಮ್ಮೆಲ್ಲರ ನೆಚ್ಚಿನ ನರಸಿಂಹಲು ಸರ್ ಅವರು ಮತ್ತೆ ಉಮೇಶ್ ಸರ್ ಅವರು ಇವತ್ತು ಲಿರಿಕಲ್ ವಿಡಿಯೋನ ಲಾಂಚ್ ಮಾಡಿಕೊಡ್ಬೇಕು. ಅದಾದ ನಂತರ ಅವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಂಡು ಹೆಚ್ಚಿನ ಮಾಹಿತಿಯನ್ನ ಸಿನಿಮಾದ ಬಗ್ಗೆ ತಿಳ್ಕೊಳ್ಳೋಣ. ಜೊತೆಗೆ ಅವರ ಶುಭಾಶಯಗಳ ನುಡಿಗಳನ್ನ ಕೂಡ ಕೇಳೋಣ. ಉಮೇಶ್ ಸರ್, ನರಸಿಂಹಲು ಸರ್, ಸೊ ವೇದಿಕೆಗೆ ಬಂದು ನಮ್ಮ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾದ ಲಿರಿಕಲ್ ವಿಡಿಯೋನ ಲಾಂಚ್ ಮಾಡಿಕೊಡ್ಬೇಕಾಗಿ ವಿನಂತಿ. ವೇದಿಕೆ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರಿಗೂ ಹಾಗೂ ಎಲ್ಲ ಮಾಧ್ಯಮದವರಿಗೂ ನನ್ನ ನಮಸ್ಕಾರಗಳು. ಈ ಸಿನಿಮಾ ಬಗ್ಗೆ ಹೇಳಬೇಕಂತಕ್ಕಿಂತ ಮುಂಚೆ ನಾನು ನಮ್ಮ ಪ್ರೊಡಕ್ಷನ್ ಹೌಸು ಮತ್ತು ನಮ್ಮ ಪ್ರೊಡ್ಯೂಸರ್ ಬಗ್ಗೆ ಮಾತಾಡ್ತೀನಿ. ಸೊ ARK ಮೂವೀಸ್ ಬ್ಯಾನರಲ್ಲಿ ಬರ್ತಾ ಇರೋಂಥ ಈ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾಗೆ ನಮ್ಮ ಅನಿಲ್ ಸರ್ ಪ್ರೊಡ್ಯೂಸ್ ಮಾಡೋದ್ರ ಜೊತೆಗೆ ಅವರೇ ಹೀರೋಗಿ ಫಸ್ಟ್ ಟೈಮ್ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಅವರು ಫಸ್ಟ್ ಟೈಮು ಇಂಡಸ್ಟ್ರಿಗೆ ಕಾಲಿಡೋದ್ರ ಜೊತೆಗೆ ಒಂದಷ್ಟು ಹೊಸಬರಿಗೆ ಅವಕಾಶನ ಕೊಟ್ಟಿದ್ದಾರೆ. ಸೊ ಆ ಒಂದು ವಿಷಯಕ್ಕೆ ನಾನು ತುಂಬ ಖುಷಿ ಪಡ್ತೀನಿ. ಯಾಕಂದರೆ ಅವರು ಚಿತ್ರರಂಗಕ್ಕೆ ಕಾಲಿಡೋದ್ರ ಮುಖಾಂತರ ಒಂದಷ್ಟು ಪ್ರತಿಭೆಗಳನ್ನ, ಆ್ಯಕ್ಟರ್ಸ್ನ ಮತ್ತು ಟೆಕ್ನಿಷಿಯನ್ಸ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಸೊ ಅದರಲ್ಲಿ ಮೊದಲನೇದಾಗಿ ನಾನು. ಸೊ ಇದು ನನಗೆ ಮೊದಲನೇ ಸಿನಿಮಾ. ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ. ಈ ಸಿನಿಮಾ ನಂದು ಫಸ್ಟ್ ಸಿನಿಮಾ ಆಗಿರೋದ್ರಿಂದ ಸೊ ಇದು ಮೊದಲನೇ ಸಿನಿಮಾ ನಂದು. ಸೊ ನಾನು ಒಂದಷ್ಟು ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು 10 ವರ್ಷಗಳಿಂದ ಅಸಿಸ್ಟೆಂಟ್ ಡೈರೆಕ್ಟರ್ ಇರ್ಬೋದು, ಕೋ ಡೈರೆಕ್ಟರ್ ಕೆಲಸ ಮಾಡಿದ್ದೀನಿ. ಈ ಸಿನಿಮಾದಲ್ಲಿ ಒಂದಷ್ಟು ಪ್ರತಿಭೆಗಳನ್ನ ಪರಿಚಯಿಸಿದಂಥ ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ನಾನಲ್ಲದೆ ನನ್ನ ಜೊತೆಗೆ ನಮ್ಮ ಸಿನಿಮಾಗ್ರಾಫರ್ KV ಕಿರಣ್ ಅವರು, ಇವರು ಮೂಲತಃ ಚೆನ್ನೈನವರು. ಸೊ ಈ ಸಿನಿಮಾ ಮುಖಾಂತರ ಇವರು ಕೂಡ ಫಸ್ಟ್ ಟೈಮ್ ಇಂಡಸ್ಟ್ರಿಗೆ ಸಿನಿಮಾಗ್ರಾಫರ್ಗೆ ಕಾಲಿಡ್ತಾ ಇದ್ದಾರೆ. ಸೊ ಇವ್ರ ಪರವಾಗಿ ಕೂಡ ನಾನು ಅನಿಲ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ಇನ್ನೊಬ್ಬರು ಈ ನಮ್ಮ ಸಿನಿಮಾದಲ್ಲಿ ನಮ್ಮ ಸಿನಿಮಾ ಮುಖಾಂತರನೇ ಕೊರಿಯೋಗ್ರಾಫ್ ಆಗಿ ಫಸ್ಟ್ ಟೈಮ್ ಇಂಡಸ್ಟ್ರಿ ಕಾಲಿಡ್ತಕ್ಕಂಥ ನಮ್ಮ ಪ್ರಭು ಅವರು. ಸೊ ಅವ್ರು ಇವತ್ತಿಲ್ಲಿ ಬಂದಿಲ್ಲ. ಸೊ ಅವ್ರ ಪರವಾಗಿ ನಾನು ನಮ್ಮ ಪ್ರೊಡಕ್ಷನ್ ಹೌಸ್ಗೆ ಮತ್ತು ನಮ್ಮ ಪ್ರೊಡ್ಯೂಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಇವಾಗ ತಾನೇ ನೀವು ಒಂದು ಸಾಂಗ್ ನೋಡ್ರಲ್ವಾ, ಈ ಸಾಂಗ್ನ ಅಷ್ಟು ಅದ್ಭುತವಾಗಿ ಆಡುವಂಥ ಅನಿರುದ್ಧ ಶಾಸ್ತ್ರಿ ಅವರು, ಅದಕ್ಕೆ ಲಿರಿಕ್ಸ್ ಅವರೇ ಬರೆದಿರೋದು. ಇದು ಅಲ್ಲದೆ ಇನ್ನೊಂದು 3 ಸಾಂಗ್ ಇದೆ ನಮ್ಮ ಸಿನಿಮಾದಲ್ಲಿ. ಸೊ ಈ ಸಾಂಗಿಗೆ ನಮ್ಮ ರೋಹಿತ್ ರಮಣ್ ಅವರು ತುಂಬ ಅದ್ಭುತವಾಗಿ ಲಿರಿಕ್ಸ್ನ ಬರ್ಕೊಟ್ಟಿದ್ದಾರೆ. ಸೊ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇಷ್ಟೊಂದು ಹೊಸ ಪ್ರತಿಭೆಗಳನ್ನು ಪರಿಚಯಿಸಿರುವಂಥ ಅನಿಲ್ ಸರ್ ಮತ್ತು ನಮ್ಮ ARK ಮೂವೀಸ್ಗೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಸಿನಿಮಾ ಬಗ್ಗೆ ಹೇಳ್ಬೇಕಾದ್ರೆ ಇದು ಟ್ರೂಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ. ಇದು ಈ ಸಿನಿಮಾದಲ್ಲಿ 4 ಸಾಂಗ್ ಇರುತ್ತೆ. ಒಂದು ಇಂಟ್ರೊಡಕ್ಷನ್ ಚೇಸಿಂಗ್ ಇರುತ್ತೆ, ಅದು ಬಿಟ್ಟು ಒಂದು ಕಮರ್ಷಿಯಲ್ ಒಂದು ಫೈಟ್ ಇದೆ, ಇನ್ನೊಂದು ಚಿಕ್ಕದು ಬಿಟ್ ಫೈಟ್ ಒಂದಿರುತ್ತೆ. ಸೊ ಈ ಫೈಟ್ನ ನಮ್ಮ ನರಸಿಂಹ ಮಾಗಡಿ ಮಾಸ್ಟರ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಆಮೇಲೆ ಪ್ರಭು ಅವರು ಸಾಂಗ್ ಕೊರಿಯೋಗ್ರಫಿ ಮಾಡಿದ್ದಾರೆ. ಮಿಹಿರಾಮ್ಸ್ ಅಂತ ಹೇಳ್ಬಿಟ್ಟು ಹೈದರಾಬಾದ್ ಅವರು ಮ್ಯೂಸಿಕ್ ಕಂಪೋಸ್ ಮಾಡಿದ್ದಾರೆ. 2 ಸಾಂಗ್ನ ಗುಮ್ಮಿನೇನಿ ವಿಜಯ್ ಅಂತ ಇವಾಗ ನೀವು ನೋಡಿದ್ರಲ್ಲ, ಈ ಲವ್ ಸಾಂಗು ಮತ್ತು ಇನ್ನೊಂದು ಸಾಂಗ್ನ ಗುಮ್ಮಿನೇನಿ ವಿಜಯ್ ಅವರು ಕಂಪೋಸ್ ಮಾಡಿದ್ದಾರೆ. ಇನ್ನೆರಡು ಸಾಂಗು ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ನ ಮಿಹಿರಾಮ್ಸ್ ಅವರು ಮಾಡ್ತಾ ಇದ್ದಾರೆ. ಇನ್ನು ಎಡಿಟಿಂಗ್ ಕೆಲಸ ಅಂತ ಬಂದ್ಬಿಟ್ಟು ನಮ್ಮ ಶ್ರೀನಿವಾಸ್ ಕಲಾಲ್ ಅವರು ಎಡಿಟಿಂಗ್ ಕೆಲಸ ಮಾಡ್ತಾ ಇದ್ದಾರೆ. ಸಿನಿಮಾ ಆಲ್ಮೋಸ್ಟ್ ಎಲ್ಲ ಕಂಪ್ಲೀಟ್ ಆಗಿದೆ. ಇದು ನಮ್ಮ ಮೊದಲನೇ ಪ್ರೆಸ್ ಮೀಟು. ಸಿನಿಮಾ ಶೂಟಿಂಗ್ ಎಲ್ಲ ಕಂಪ್ಲೀಟ್ ಮಾಡಿ ಪೋಸ್ಟ್ ಪ್ರೊಡಕ್ಷನ್ ನಡೀತಾ ಇದೆ. ಸರ್ ಇದು ಬೆಂಗಳೂರಲ್ಲಿ ಒಂದು ಏರಿಯಾದಲ್ಲಿ ನಡೆದಂಥ ಒಂದು ನೈಜ ಘಟನೆ ಆಧಾರಿತ ಸಿನಿಮಾ. 2018 ನಡೆದಂಥ ಒಂದು ಘಟನೆ.
ಕ್ರೈಮ್ ಅಲ್ಲ ಸರ್, ಇದೊಂದು ಮಿಸ್ಸಿಂಗ್ ಕೇಸ್ಗೆ ಸಂಬಂಧಪಟ್ಟ ಘಟನೆ ಸರ್. ಇದರಲ್ಲಿ ಆಲ್ಮೋಸ್ಟ್ ತುಂಬ ಹೊಸರು ಇದ್ದಾರೆ. ಜೊತೆಗೆ ಸಪೋರ್ಟಿಂಗ್ ಆರ್ಟಿಸ್ಟ್ ಬಂದ್ಬಿಟ್ಟು ಪ್ರಿಯಾ ತರುಣ್ ಅವರು ಇದ್ದಾರೆ. ಆಮೇಲೆ ಹೀರೋಯಿನ್ ಆಗಿ ಪಲ್ಲವಿ ಪರ್ವ ಆ್ಯಕ್ಟ್ ಮಾಡಿದ್ದಾರೆ. ಸುಷ್ಮಿತಾ ಊರಿ ಅಂತ ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಅಲ್ಲಿ ಶ್ರೀಕಾಂತ್ ಅಂತ ಗೊತ್ತಲ್ಲ, ಅವರು ಇದಕ್ಕಿಂತ ಮುಂಚೆ ಧೀರನು ಮತ್ತೆ ಜೂಲಿಯಟ್ ಅಂತ ಸಿನಿಮಾದಲ್ಲಿ ಅವ್ರು ಆ್ಯಕ್ಟ್ ಮಾಡಿದ್ದಾರೆ. ಆಮೇಲೆ ಗಣೇಶ್ ರಾವ್ ಸರ್ ಇದ್ದಾರೆ, ಮನಮೋಹನ್ ರೈ ಅವರು ಇದ್ದಾರೆ. ಅದು ಬಿಟ್ಟು ಒಂದಷ್ಟು ಜನ ಹೊಸಬರಿದ್ದಾರೆ. ಗೀತೆಗೂ ಅದಕ್ಕೂ ಏನು ಸಂಬಂಧ ಇಲ್ಲ. ಹೌದು ಸರ್, ಅದು ಸಿನಿಮಾ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ. ಕಂಪಲ್ಸರಿ ಅದು ಸಿನಿಮಾಗೂ ಮತ್ತೆ ಟೈಟ್ಲ್ಗೂ ಕನೆಕ್ಷನ್ ಇರುತ್ತೆ. ಸರ್ ಶೂಟಿಂಗ್ ಕಂಪ್ಲೀಟ್ ಆಗಿದೆ, ಎಡಿಟಿಂಗ್ ಆಗಿದೆ, ಪೋಸ್ಟ್ ಪ್ರೊಡಕ್ಷನ್ ಎಂಡ್ ಸ್ಟೇಜಲ್ಲಿ ಇದೆ. ಒಂದು ಕಡೆ SFX ಮತ್ತೆ ಇನ್ನೊಂದು ಕಡೆ RR ನಡೀತಾ ಇದೆ. ಇನ್ನೊಂದು 20 ದಿನದಲ್ಲಿ ಸಿನಿಮಾ ಫಸ್ಟ್ ಕಾಪಿ ರೆಡಿ ಆಗುತ್ತೆ. ಅದಾದಮೇಲೆ ಸಿನಿಮಾ ಫಸ್ಟ್ ಕಾಪಿ ಕೈ ಬಂದಮೇಲೆ ಯಾವತ್ತೇ ಅಂತ ರಿಲೀಸ್ ಡೇಟ್ ಪ್ಲಾನ್ ಮಾಡ್ಬಿಟ್ಟು ಇನ್ನೊಂದು ಪ್ಲೇಸ್ಮೆಂಟಲ್ಲಿ ನಿಮ್ಗೆ ತಿಳಿಸ್ತೀವಿ ಸರ್. ಕತೆಗೆ ತುಂಬ ಯಾಕೆ ಅನಿಸ್ತು, ಅದಕ್ಕಾಗಿ ಕತೆ ಟೈಟಲ್ ಚೂಸ್ ಮಾಡಿದ್ವಿ ಸರ್. ಅದೇ ನೈಜ ಘಟನೆ, ಅದು ನೋಡಿದ್ದು ಸುಳ್ಳಾಗ ಒಂದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಸರ್. ಏನಕ್ಕೆ ಇಟ್ಟಿದ್ದು ಅನ್ನೋದು ನಿಮ್ಮ ಸಿನಿಮಾದಲ್ಲಿ ನಿಮಗೆ ಕನ್ಕ್ಲೂಷನ್ ಕೊಡ್ತೀವಿ ನಾವು. ಕಂಪಲ್ಸರಿ ಸಿನಿಮಾ ನೋಡಲೇಬೇಕು. ಇಲ್ಲ ಸರ್, ದಯವಿಟ್ಟು ಸಿನಿಮಾ ನೋಡಿ. ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸರಿ ಸರ್, ಆಯ್ತು. ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಹೌದು, ಟೋಟಲಿ ಬಿಗಿನಿಂಗ್ ಇಂದ ಎಂಡ್ವರೆಗೆ ಇನ್ವೆಸ್ಟಿಗೇಷನ್ ಬೇಸ್ನಲ್ಲಿ ಹೋಗುತ್ತೆ. ಹೌದು ಸರ್, ಹೀರೋ ಕಾಪು. ಸರ್ ಮೊದಲನೇ ಸಿನಿಮಾ ಫಸ್ಟು ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳೋಗಿತ್ತು, ಥ್ಯಾಂಕ್ಸ್ ಹೇಳಿದ್ದೀನಿ. ಈಗ ನೀವು ಕೇಳೋ ಕ್ವಶನ್ಸ್ ನಾನು ಆನ್ಸರ್ ಮಾಡಿದ್ದೀನಿ. ನಿಮ್ಗೆ ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳಿ, ಹೇಳ್ತೀನಿ ನಾನು. ಸರ್ ಇದು ತುಂಬ ಎಂಟರ್ಟೈನ್ಮೆಂಟು ಮತ್ತೆ ಒಂದು ಮೆಸೇಜ್ ಇರೋದು ಸಿನಿಮಾ. ಸೊ ಸಿನಿಮಾ ಎಂಡಲ್ಲಿ ನಿಮಗೆ ಒಂದು ಒಳ್ಳೆ ಮೆಸೇಜ್ ಇರುತ್ತೆ. ಏನು ಮೆಸೇಜ್ ಅನ್ನೋದು ಸಿನಿಮಾ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಸೊ ಎಲ್ಲ ಪೇರೆಂಟ್ಸು ಮತ್ತು ಎಲ್ಲ ಚಿಲ್ಡ್ರನ್ಸು ನೋಡೋಂಥ ಸಿನಿಮಾ. ಟೋಟಲ್ ಎಂಟೈರ್ ಹೌದು ಸೊ ಶೂಟಿಂಗ್ ಎಲ್ಲ ಬೆಂಗಳೂರಲ್ಲೇ ಶೂಟಿಂಗ್ ಮಾಡಿರೋದು. ಸೊ ಆಲ್ಮೋಸ್ಟ್ ಎಲ್ಲ ಬೆಂಗಳೂರಲ್ಲಿ ನಡೆದಿರೋ ಘಟನೆ ಇರೋದ್ರಿಂದ ಟೋಟಲ್ ಶೂಟಿಂಗ್ ಬೆಂಗಳೂರಲ್ಲೇ ಮಾಡಿದ್ದೀವಿ. ಇಲ್ಲ ಇಲ್ಲ ಇಲ್ಲ, ಇವಾಗ ಪ್ರೆಸೆಂಟ್ ಪೀರಿಯಡ್ ಹೋಗ್ತೀವಿ. ಆಮೇಲೆ ಇನ್ನೊಂದು ನಮ್ಮ ಹೀರೋ ಬಗ್ಗೆ ಹೇಳಬೇಕು. ಸೊ ಅವ್ರಿಗೆ ಇದು ಮೊದಲನೇ ಸಿನಿಮಾ ಆಗಿರೋದ್ರಿಂದ ಅವ್ರನ್ನ ಈ ತೆರೆ ಮೇಲೆ ತರೋಕ್ಕಿಂತ ಮುಂಚೆ ಒಂದಷ್ಟು ವರ್ಕ್ಶಾಪ್ ಎಲ್ಲ ಮಾಡಿದ್ದೀವಿ. ಸೊ ಅಂದರೆ ನಾವು ಸಿನಿಮಾನ ಎಲ್ಲರೂ ನೋಡೋದ್ರ ಸಿನಿಮಾ ಅಂದಕ್ಷಣ ಎಲ್ಲ ಕಮರ್ಷಿಯಲ್ ಆಗಿರುತ್ತೆ, ಎಲ್ಲ ಹೀರೋಗಳು ಹಂಗಿರುತ್ತೆ ಅಂತ. ಸೊ ಆ ಥರ ಅಲ್ಲದೇ ನಾವು ಇವಾಗ ನಾವು ಹೊರಗಡೆ ನೋಡಿದಾಗ ಪೊಲೀಸರು ಯಾವ ಥರ ಇರ್ತಾರೆ, ಅವ್ರ ಬಿಹೇವಿಯರ್ ಯಾವ ಥರ ಇರುತ್ತೆ, ಜನಗಳ ಜೊತೆ ಅವ್ರು ಯಾವ ಥರ ಮಾತಾಡ್ತಾರೆ, ಯಾವ ಥರ ಇದು ಮಾಡ್ತಾರೆ ಅನ್ನೋದು ನೋಡಿಕೊಂಡು ಸೊ ನಮ್ಮ ಹೀರೋನ ಒಂದು 20 ದಿನ ನಮ್ಗೆ ಗೊತ್ತಿರೋ ಒಂದು ಪೊಲೀಸ್ ಆಫೀಸರ್ ಹಿಂದೆಗಡೆ ಅವ್ರ ಹತ್ರ ಮಾತಾಡಿ ಅವ್ರ ಹಿಂದೆ ಬಿಟ್ಟು ಅವ್ರ ಹಾವಭಾವ ಮತ್ತು ಅವರ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹೇಗಿರುತ್ತೆ ಅಂತ ಅಬ್ಸರ್ವ್ ಮಾಡೋಕೆ ಬಿಟ್ಟು ಅವ್ರ ತಯಾರಿ ಮಾಡಿಬಿಟ್ಟು ಸ್ಕ್ರೀನ್ ಮೇಲೆ ತೊಗೊಂಡಿದ್ದೀವಿ ಸರ್. ಸರ್ ಕನ್ನಡ ಮತ್ತು ತೆಲುಗು 2 ಲ್ಯಾಂಗ್ವೇಜ್ ಅಂತ ಅಂದ್ಕೊಂಡಿದ್ದೀನಿ. ಹೌದು ಸರ್, ಕನ್ನಡದವ್ರಿಗೆ ಕನ್ನಡ ಭಾಷೆ ಬರುತ್ತೆ, ಪದಗಳು ಅರ್ಥ ಆಗುತ್ತೆ. ಆವಾಗ ಅವರು ಕೇಳಿಸ್ಕೊಂಡು ಅರ್ಥ ಮಾಡ್ಕೋತಾರೆ. ಬೇರೆ ಭಾಷೆಯವ್ರಿಗೆ ಅದು ಅರ್ಥ ಆಗಲ್ಲ, ಅದಕ್ಕೆ ಅವ್ರು ಓದ್ಬಿಟ್ಟು ತಿಳ್ಕೊಳ್ಳಿ ಅಂದ್ಬಿಟ್ಟು ಅವ್ನು ಇಂಗ್ಲೀಷಲ್ಲಿ ಮಾಡ್ತಾರೆ. ಸರ್ ಅದು ಹಂಗೆ ಬರುತ್ತೆ ಸರ್, ಲಿರಿಕಲ್ ಹಾಡಂದ್ರೆ ಹಂಗೆ ಬರುತ್ತೆ ಸರ್. ಕನ್ನಡ ಹಾಡು ಹಾಕಿದ್ರು ಹಂಗೆ. ಹೌದು ಕೊಡ್ತಾರೆ ನೆಕ್ಸ್ಟ್ ಹೋಗಿ
ಫಸ್ಟ್ ಸಿನಿಮಾ ಅಲ್ಲ, ನೀವು ಸಡನ್ ಆಗಿ ಎಲ್ಲ ನಡೀತಾರೆ ಇಲ್ಲಿ. ನಾನು ಆಲ್ರೆಡಿ ನೆಕ್ಸ್ಟ್ ಚೇಂಜ್ ಮಾಡ್ತೀವಿ. ನೆಕ್ಸ್ಟ್ ಪ್ರೆಸ್ ಮೀಟ್, ಫಸ್ಟ್ ಪ್ರೆಸ್ ಮೀಟ್ ಇದು. ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಚೇಂಜ್ ಮಾಡ್ತೀವಿ. ಖಂಡಿತ ನೆಕ್ಸ್ಟ್ ಪ್ರೆಸ್ ಮೀಟ್ ಎಲ್ಲ ಚೇಂಜ್ ಇದೆ. ಅದೇ ಮುಂದಿನ ಸುದ್ದಿಗೋಷ್ಠಿಗೆ ಎಲ್ಲ ಬದಲಾವಣೆ ಮಾಡಿಬಿಟ್ಟು ನಿಮ್ಮ ಮುಂದೆ ಮಾತು ಕೊಡ್ಬೋದು. ಖಂಡಿತ ಅವ್ರು ಹೇಳಿದ್ಮೇಲೆ ನಾವು ಮಾಡಲೇಬೇಕು. ಜಯಾಂಜನೇಯ, ನಮ್ಮ ತಂದೆ ತಾಯಿ ಇಲ್ಲಿ ಕೂತಿದ್ದಾರೆ, ಅವ್ರ ಆಶೀರ್ವಾದ ನಾನು ಇವತ್ತು ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಿರೋ ಎಲ್ಲ ದೊಡ್ಡವರಿಗೆ, ಹಿರಿಯರಿಗೆ, ಎಲ್ಲರಿಗೂ ಪದಾರ್ಥ ನಮಸ್ಕಾರ ಆಗ್ತಾ, ನಮ್ಮ ಮೀಡಿಯಾ ಮಿತ್ರರಿಗೆ ನಮಸ್ಕಾರ ಹೇಳ್ತಾ, ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದು ನಂದು ಫಸ್ಟ್ ಸಿನಿಮಾ, ನೋಡಿದ್ದು ಸುಳ್ಳಾಗಬಹುದು ಅನ್ನೋ ಒಂದು ಟೈಟಲ್ಲು. ಈ ಸಿನಿಮಾಗೆ ಏನಕ್ಕೆ ಬಂತು ಅಂದರೆ, ನಾವು ಟೋಟಲ್ ಸಿನಿಮಾಲಿ ಲಾಸ್ಟ್ ಕೊಡೋ ಒಂದು 15 ನಿಮಿಷ ನಿಮಗೆ ಕೂರಿಸಿ ಆ ಸಿನಿಮಾ ಏನಕ್ಕೆ ಮಾಡಿದ್ದೀವಿ, ಆ ಸಿನಿಮಾದ ಕಥೆ ಏನು, ಆ ಟೋಟಲ್ ಸಿನಿಮಾ ನಿಮಗೆ ಫೈನಲ್ ಒಂದು 15 ನಿಮಿಷದಲ್ಲಿ ನಿಮಗೆ ಅದು ಮೆಸೇಜ್ ನಿಮ್ಗೆ ಕೊಡುತ್ತೆ. ಇನ್ನೊಂದು ಈ ಸಿನಿಮಾ ಏನಕ್ಕೆ ನೋಡಬೇಕು ಅಂತಂದರೆ, ಇವಾಗಿನ ಟ್ರೆಂಡಲ್ಲಿ ಏನು ನಡೀತದೆ, ಮಕ್ಕಳನ್ನ ಹೆಂಗೆ ನೋಡ್ಕೊಬೇಕು, ಏನು ಎತ್ತ, ಇನ್ನೊಂದು ಎಷ್ಟೊಂದು ಡೂಸ್ ಆ್ಯಂಡ್ ಡೋಂಟ್ಸ್ ಇರುತ್ತೆ. ಆದರೆ ಈ ಡೂಸಲ್ಲಿ ಡೋನ್ಸಲ್ಲಿ ಏನೇನಿದೆ ಏನೇನಿಲ್ಲ ಅನ್ನೋದು ನಾವು ಒಂದು ಚಿಕ್ಕ ಪ್ರಯತ್ನ ಮಾಡಿದ್ದೀವಿ ಸಿನಿಮಾ ತೋರ್ಸೋಕ್ಕೆ. ಒಂದು ಮಕ್ಕಳದು ತಂದೆ ತಾಯಿ ಪ್ರೀತಿ ಏನು, ಮಕ್ಕಳು ಯಾವ ಥರ ತಂದೆ ತಾಯಿಗೆ ರಿಯಾಕ್ಟ್ ಆಗ್ತಾರೆ, ತಂದೆ ತಾಯಿಗೆ ಮಕ್ಕಳು ರಿಯಾಕ್ಟ್ ಆಗೋದು ಹೆಂಗೆ ಅನ್ನೋದನ್ನು ನಾವು ಸಿನಿಮಾ ತೋರಿಸಿದ್ದೀವಿ. ಜಾಸ್ತಿ ಸಿನಿಮಾ ಬಗ್ಗೆ ಹೇಳೋಕ್ಕಾಗಲ್ಲ. ಇವಾಗ ಫಸ್ಟ್ ಸಾಂಗ್ ಬಗ್ಗೆ ಹೇಳ್ತೀನಿ. ಇದು ಕನಸುಗಳ ಮೆರವಣಿಗೆ ಸಾಂಗು. ನಾವು ಫಸ್ಟ್ ಸಿನಿಮಾ ಸ್ಟಾರ್ಟ್ ಮಾಡಿದಾಗ ಈ ಸಾಂಗ್ನೇ ಇದೊಂದೇ ಸಾಂಗ್ ಅಂತ ಅಂದ್ಕೊಂಡಿದ್ದು. ಆಮೇಲೆ ಸಿನಿಮಾ ಹೋಗ್ತಾ 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 ಇನ್ನೂ ಒಂದು 3 ಸಾಂಗ್ ಆ್ಯಡ್ ಆಯಿತು. ಆದರೆ ಫಸ್ಟು ಈ ಸಿನಿಮಾ ಸ್ಟಾರ್ಟ್ ಮಾಡೋಕ್ಕೆ ಒಂದು ಟ್ರ್ಯಾಕ್ ಬೇಕು, ಒಂದು ಲವ್ ಟ್ರ್ಯಾಕ್ ಬೇಕು ಅಂತ ಹೇಳಿದಾಗ ವಿಜಯ್ ಕುಮಾರ್ ಅವ್ರ ಹತ್ರ ಹೋದಾಗ ಇದೇ ಫಸ್ಟ್ ಸಾಂಗ್ ನಾವು ಹೊಂದಿದ್ದು, ಇದೊಂದೇ ಸಾಂಗ್ ಅಂದ್ಕೊಂಡಿದ್ದು. ಆದರೆ ಈ ಸಾಂಗ್ ನೀವೇ ನೋಡಿದ್ರಿ, ಹೆಂಗೆ ಬಂದಿದೆ ಅಂತ ನೀವೇ ರಿವ್ಯೂಸ್ ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ನು ನನ್ನ ಬಗ್ಗೆ ಹೇಳ್ಬೇಕಂದ್ರೆ, ನಾನು ಬೆಳೆದಿದ್ದೆಲ್ಲ ಬೆಂಗಳೂರಲ್ಲೇ, ಹುಟ್ಟಿ ಚಿಕ್ಕಬಳ್ಳಾಪುರಲ್ಲಿ. ನೀವೇನಾದ್ರು ಕೇಳಿದ್ರೆ ಹೇಳ್ತೀನಿ. ಹೌದು ಸರ್. ಸರ್ ಸಿನಿಮಾ ಕತೆ ಕೇಳಿದಾಗ ನನಗೆ ಫಸ್ಟು ನಮ್ಮ ಅಕ್ಷಯ್ ಬಂದ್ಬಿಟ್ಟು ನನಗೆ ಕತೆ ಹೇಳ್ಬಿಟ್ಟು ಈ ಥರ ಹಿಂಗೆ ಮಾಡಬೇಕು. ಆದರೆ ನಾವು ಇನ್ನೊಂದು ಸ್ಕ್ರಿಪ್ಟಲ್ಲಿ ಇದ್ವಿ. ಯಾಕಂದ್ರೆ 2012ಇಂದ ನಮ್ಮದು ಒಂದು ಒಳ್ಳೆ ಫ್ರೆಂಡ್ಶಿಪ್ಪು. ಆವತ್ತಿಂದ ನಾವು ಅವರು ಒಂದು ಸ್ಕ್ರಿಪ್ಟ್ ಮಾಡಬೇಕು ಅಂತ ಅಂದ್ಕೊಂಡು 2016ನಲ್ಲಿ ಒಂದು ಸ್ಕ್ರಿಪ್ಟ್ ಮಾಡಿದ್ವಿ. ಅದನ್ನು ತೆರೆದ ಮೇಲೆ ತರಬೇಕು ಅಂತ ತುಂಬ ಪ್ಲ್ಯಾನ್ಸ್ ಮಾಡಿದ್ವಿ. ಒಂದು ಸ್ವಲ್ಪ ಫೈನಾನ್ಷಿಯಲಿ ಅದು ಇದು ನೋಡ್ಕೊಂಡು ಇದ್ದಾಗ ಇದೊಂದು ಕತೆ ಬಂದಿತ್ತು. ಈ ಕತೆ ಬಂದಾಗ ಅಕ್ಷಯ್ ಒಂದು ಹೇಳಿದಾಗ ಈ ಥರ ಇದೆ, ನೀವು ಮಾಡ್ಬೋದಾ ಏನು ಅಂತ. ಸರ್ ಆಯಿತು ಅಂದಾಗ ವಿಜಯ್ ಸರ್ ಅವ್ರು ಬಂದರೆ ಆಗುತ್ತಿದ್ದು ಅಂದಾಗ ಅವ್ರನ್ನ ಕರ್ಕೊಂಡ್ಬಂದು ಅವ್ರು ನಮಗೆ ಪರಿಚಯ ಆಗಿದೆ. ಆವಾಗ ಪರಿಚಯ ಮಾಡಿಕೊಂಡು ಈ ಸಿನಿಮಾ ಸ್ಟಾರ್ಟ್ ಮಾಡಿದ್ವಿ. ಸಿನಿಮಾ ಸ್ಟಾರ್ಟ್ ಮಾಡೋ ವರ್ಕ್ಶಾಪ್ಸ್ ಇತ್ತು. ನಾನು ಫಸ್ಟು ಉಷಾ ಭಂಡಾರಿ ಮೇಡಮ್ ಅವ್ರ ಹತ್ರ ಆ್ಯಕ್ಟಿಂಗ್ ಸ್ಕೂಲ್ಗೆ ಹೋಗಿದ್ದೆ. ಅಲ್ಲಿಂದ ನನಗೆ ಹಂಗೆ ಕಂಟಿನ್ಯೂ ಮಾಡ್ಕೊಂಡ್ಬಂದಾಗ ಈ ಪೊಲೀಸ್ ಒಂದು ಕಾಪ್ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಆ ಗತ್ತು ಗಾಂಭೀರ್ಯ ಎಲ್ಲ ಇರುತ್ತೆ. ಸಿನಿಮಾಲೆಲ್ಲ ತೋರಿಸ್ತಾರೆ ಪೊಲೀಸ್ ಹಂಗೆ ಹಿಂಗೆ ಆ ಥರ ಇರುತ್ತೆ. ಈ ಸಿನಿಮಾಲಿ ನೀವು ನೋಡಿದ್ರೆ ದ ಲೈವ್ ಪೊಲೀಸ್ ಏನು ಅನ್ಕೊಂತೀರೋ, ನೀವೇನು ನಾರ್ಮಲಾಗಿ ಪೊಲೀಸ್ನ ನೋಡ್ತಿರೋ ಅದೇ ಪೊಲೀಸ್ ಇಲ್ಲಿ ಕಾಣಿಸ್ತಾರೆ ನಿಮಗೆ. ಲೈವ್ ಆಗಿ ಇದೇ ಪೊಲೀಸ್ ಅಲ್ವಾ, ಹಿಂಗೆ ಇರ್ತಾರಲ್ವ ಇವರು, ಆ ಥರ ಓನ್ ಹೈಪ್ ಇರಲ್ಲ, ಏನಿಲ್ಲ. ಆ ಥರ ಒಂದು ಸಿನಿಮಾ ಆ ಥರ ಒಂದು ಮಾಡಿದ್ದೀವಿ, ಒಂದು ಪ್ರಯತ್ನ ಮಾಡಿದ್ದೀವಿ, ಒಂದು ಕಂಟೆಂಟ್ ಸಿನಿಮಾ. ದಯವಿಟ್ಟು ಪ್ರೇಕ್ಷಕರಿಗೆ ನೀವು ಮೀಡಿಯಾ ಥ್ರೂ ಇದನ್ನು ಸ್ಪ್ರೆಡ್ ಮಾಡಬೇಕು. ಈ ಹೊಸಬರು ನೀವೆಲ್ಲ ಸಪೋರ್ಟ್ ಮಾಡಿ, ಎಲ್ಲರಿಗೂ ಸಪೋರ್ಟ್ ಮಾಡಿ ನೀವು ಬೆಳೆಸಿದ್ದೀರಾ, ಹಂಗೆ ನಮ್ಮನ್ನು ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ತುಂಬ ಒಳ್ಳೆ ಪೊಲೀಸ್ ಸರ್. ಥ್ಯಾಂಕ್ ಯು ಸರ್. ಇಲ್ಲಿ ಬಂದಿರೋ ಎಲ್ಲರಿಗೂ ನಮಸ್ಕಾರ. ನನಗೆ ಒಂದು ಸ್ವಲ್ಪ ಪ್ರೆಸ್ ಮುಂದೆ ಮಾತಾಡೋದು ಇದೆಲ್ಲ ಒಂದು ಸ್ವಲ್ಪ ಟೆನ್ಷನ್, ಏನೋ ತಪ್ಪಾಗಿ ಮಾತಾಡೋದು ಬೇಜಾರು ಮಾಡ್ಕೊಬೇಡಿ. ಇದು ನಂದಾಗಲೇ 3ನೇ ಮೂವಿದು ಪ್ರೆಸ್ ಮೀಟು, ಆದ್ರೂ ಇನ್ನೂ ಭಯ ಹೋಗಿಲ್ಲ. ಅರೌಂಡ್ ಒಂದು 10 ಮೂವಿ ಮಾಡಿದ್ದೀನಿ, 2 ರಿಲೀಸ್ ಆಗಿದೆ, ಇದು ಒಂದು 3ನೇ ಮೂವಿ. ನನ್ನ ಕರೆದಿ ಇವರು ಅನಿಲ್ ಸರ್ ಮತ್ತು ವಿಜಯ್ ಸರ್ ಮತ್ತು ಅಕ್ಷಯ್ ಅವರು ಎಲ್ಲರೂ ಕರೆದಿ ನನ್ನ ಈ ಥರ ಹಿಂಗೆ ಸ್ಟೋರಿ ಇದೆ ಅಂತೆಲ್ಲ ಹೇಳಿ ಜೊತೆ ಕೂತ್ಕೊಂಡೆಲ್ಲ ವರ್ಕೌಟ್ ಮಾಡಿದ್ದಂಥ ಮೂವಿ ಇದು. ನನಗೆ ಇವರು ಫಸ್ಟು ಈ ಲವ್ ಸಾಂಗ್ ಇದೆ, ಲವ್ ಟ್ರ್ಯಾಕ್ ಇದೆ ಅಂದಾಗಲೇ ನಂಗೆ ಟೆನ್ಷನ್ ಆಗೋಯ್ತು.
ಇವತ್ತು ನಾನು ಮಾಡಿದ ಮೂವಿ ಎಲ್ಲ ಆಲ್ಮೋಸ್ಟ್ ವಿಲನ್ಗಳೇ. ಸಡನ್ ಆಗಿ ಇವಾಗ ಲವ್ ಮಾಡಬೇಕು ಅಂತಂದಾಗ ನನಗೆ ಆ ಫೀಲಿಂಗೇ ಬರ್ತಿಲ್ಲ ಅಂತಂದರೆ ಆ ಥರ ಆಗಿದ್ದು. ಹಂಗೂ ಕಷ್ಟ ಬಿದ್ದು ಇಷ್ಟಪಟ್ಟು ಏನೋ ಒಂದು ಮಾಡಿದ್ದೀವಿ, ಸಿನಿಮಾ ಮಾಡಿದ್ದೀವಿ. ಸಾರಿ, ಚೆನ್ನಾಗಿ ಬಂದಿದೆ ಮೂವಿ, ಎಲ್ಲರೂ ನೋಡಿ. ಓಕೆ, ಏನೋ ಒಂದ್ ಲವ್ ಮಾಡಿದೀರಾ, ಮಾಡಿದ್ದೀನಿ. ಸಾಂಗ್ ಎಲ್ಲ ಏನೋ ಒಂದ್ ಮಾಡಿದ್ರಲ್ಲ, ಹೇಗೆ ಅನ್ಸ್ತು ನಿಮ್ಗೆ? ಆಕ್ಚುಲಿ ಅವರೇ ಕ್ವಶನ್ ಕೇಳ್ತಾರೆ, ಆನ್ಸರ್ ಮಾಡಿ. ಸರ್ ಆ್ಯಕ್ಚುಲಿ ನಂದೊಂಥರ ಸಸ್ಪೆನ್ಸ್ ಕ್ಯಾರೆಕ್ಟರ್ ಥರ ಬರುತ್ತೆ, ಹೇಳೋಕ್ಕಾಗಲ್ಲ. ಮೈನ್ ಅದು ಟ್ವಿಸ್ಟ್ ಬರುತ್ತೆ, ಅದು ಕ್ಯಾರೆಕ್ಟರ್ ಅದು ಅಲ್ಲ ಸರ್, ಅದೇ ಟ್ವಿಸ್ಟು ಯಾವುದು ಅಂತ ಹಿಂಗೆ ಹೋಗುತ್ತೆ. ಬಟ್ ಅದೇ ಟೈಟಲ್ಗೆ ಆಪ್ಟ್ ಆಗಿದೆ. ನಿಮಗೆ ಫಿಲಮ್ ನೋಡಿದಾಗ ನನ್ನ ಕ್ಯಾರೆಕ್ಟ್ರು ಏನು ಕೆಟ್ಟ ಎಲ್ಲ ಪ್ರತಿಯೊಂದು ಇದಾಗುತ್ತೆ, ರಿವೀಲ್ ಆಗುತ್ತೆ ಸರ್. ಓಕೆ, ಥ್ಯಾಂಕ್ ಯು. ಸೊ ಇನ್ನು ನಮ್ಮ ಸೀನಿಯರ್ ಗಣೇಶ್ ಅವ್ರ ಬಗ್ಗೆ ಏನು ಹೇಳಂಗೆ ಇಲ್ಲ ಸರ್. ನಿಮ್ಮ ಪಾತ್ರದ ಬಗ್ಗೆ ನೀವ್ ಹೇಳ್ಬಿಡಿ ಸರ್, ನೀವೇನಾಗಿದ್ದೀರಾ ಪಾತ್ರದಲ್ಲಿ? ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲ ನಮಸ್ಕಾರಗಳನ್ನು ತಿಳಿಸ್ತಾ, ಈಗ ಮಂಜಣ್ಣ ಅವರು ಒಂದು ಒಳ್ಳೆ ಕ್ವಶನ್ ಕೇಳಿದ್ರು, ಯಾಕೆ ಸಬ್ ಟೈಟ್ಲ್ ಕೂಡ ಕನ್ನಡದಲ್ಲಿ ಇಲ್ಲ ಅಂತ. ಲಿರಿಕ್ಸ್ ಅಲ್ಲಿ ಸಬ್ ಟೈಟ್ಲು ಕನ್ನಡದಲ್ಲಿ ಕೊಡೋಕ್ಕಾಗಲ್ಲ, ನಿಮ್ಗೆ ಗೊತ್ತಿದೆ. ಲಿರಿಕ್ಸ್ ಹೆಂಗ್ ಕೊಡೋಕ್ಕಾಗತ್ತೆ ಕನ್ನಡ ಅಂತ? ಕನ್ನಡ ಕೇಳಿಸ್ತಾ ಇರ್ತದೆ, ನಮ್ಮೆಲ್ಲರೂ ಕನ್ನಡ ಗೊತ್ತಿರ್ತದೆ ಇಲ್ಲಿ. ಬಟ್ ಅದೇ ತರದ್ದು ಟೈಟಲ್ ಕೂಡ ಇಂಗ್ಲಿಷ್ ಅಲ್ಲಿ ಇರುತ್ತೆ. ಅದನ್ನು ಕ್ವಶನ್ ಮಾಡಿ ದಯವಿಟ್ಟು ಬೇರೆ ನೆಕ್ಸ್ಟ್ ಸಿನಿಮಾಗಳಿಗೆ ಇಂಗ್ಲಿಷ್ ಟೈಟ್ಲ್ ಇರಬೇಡ ಅಂತ ಹೇಳಿ ಅಥವಾ ಇರ್ತೀರ ಕೇಳ್ಕೊಳ್ಳಿ. ಅಲ್ಲ, ಸುಮ್ಮನೆ ಮಂಜಣ್ಣ ಅಂತ ಮಾತಾಡ್ತಾ ಇರೋದು ನಾನು. ತುಂಬಾ ಸಂತೋಷ, ಕನ್ನಡ ಪ್ರೇಮ ಬಂದಿದೆ, ಬಹಳ ಖುಷಿ ಆಯ್ತು. ಹಾಗೆ ನಮ್ಮ ವಿಜಯ್ ಚಲಪತಿ ಅವರ ಈ ಸಿನಿಮಾ ನಿಜಕ್ಕೂ ಬಹಳ, ಅವರ ಒಂದು ಪರ್ಫೆಕ್ಷನ್ನು, ಅವರ ಒಂದು ನರೇಷನ್ ತುಂಬಾ ಇಷ್ಟ ಆಯ್ತು ನನಗೆ. ಆಕ್ಟಿಂಗ್ ಮಾಡುವಾಗ ಅವರ ಒಂದು ಪರ್ಫೆಕ್ಷನ್ ಕೇಳ್ತಾ ಇದ್ದ ರೀತಿ, ಅವರ ಕಂಪೋಸಿಂಗು ಬಹಳ ಅದ್ಭುತವಾಗಿದೆ. ನೀವು ಅದ್ರಲ್ಲಿ ನೋಡಿರ್ಬೋದು ಲಿರಿಕಲ್ ವಿಡಿಯೋನಲ್ಲಿ. ಪ್ರತಿಯೊಂದು ಟೈಟಲ್ ಕಾರ್ಡ್ ಕೂಡ ಒಂದು ವಿಭಿನ್ನವಾಗಿ ಮಾಡಿದ್ದಾರೆ. ಅನಿಲ್ ಕುಮಾರ್ ಒಬ್ಬ ಇನ್ಸ್ಪೆಕ್ಟ್ರು ಹೇಗಿರ್ತಾರೋ ಆ ರೀತಿ ಪಾತ್ರ ಮಾಡಿದಾರ ಜೊತೆ ನಾನು ಪಾತ್ರ ನಿರ್ವಹಣೆ ಮಾಡೋ ಬಹಳ ಖುಷಿ ಆಯಿತು. ಒಂದು ಸಂಪೂರ್ಣ ಹೊಸ ತಂಡ ನನಗೆ. ಆ ಹೊಸ ತಂಡ ಒಂದು ಹೊಸ ಥರದ ಅಡುಗೆಯನ್ನು ಉಣಬಡಿಸಿದೆ. ತಮ್ಮ ಒಂದು ಮಾಧ್ಯಮ ಮುಖಾಂತರ ಅವರೆಲ್ಲರಿಗೂ ಆಶೀರ್ವಾದವನ್ನು ಬೇಡ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಬಿ. ಡೈರೆಕ್ಟ್ರು ನಿರ್ಮಾಪಕರೇನು ಹೇಳ್ತಾ ಇಲ್ಲ, ನಾನು ACP ಪಾತ್ರ ಮಾಡಿದ್ದೀನಿ ಸರ್, ಒಳ್ಳೆ ಪಾತ್ರ ಕೊಟ್ಟಿದ್ದಾರೆ. ಒಂದು ಅದ್ಭುತವಾದ ಪಾತ್ರ, ಚೆನ್ನಾಗಿದೆ. ಓಕೆ, ಇನ್ನು ಸೊ ದ ಓನ್ಲಿ ಲೇಡಿ ಆನ್ ಸ್ಟೇಜ್ ಪ್ರಿಯಾ ತರುಣ್ ಅವರು. ಮೇಡಮ್ ನೀವು ಮಾತಾಡಿ. ಎಲ್ರಿಗೂ ನಮಸ್ಕಾರ. ಪ್ರಿಯಾ ತರುಣ್ ಅಂತ. ಐ ಥಿಂಕ್ ಇದಕ್ಕೂ ಪ್ರಿಯಾ ತರುಣ್ ಯಾಕೆ ಸರ್ ಡೌಟಾ? ಓಕೆ, ನಾನು ಈಗಾಗಲೇ ಸುಮಾರು ಫಿಲಮ್ಗಳಲ್ಲಿ ಮಾಡಿದ್ದೀನಿ. ಬಟ್ ನಮ್ಮ ವಿಜಿ ಬ್ರದರು ಒಂದು ಲೀಡ್ ಅಂತ ಕೊಟ್ಟು ಈ ಮೂವಿನಲ್ಲಿ ಒಂದು ರೆಕಗ್ನೈಸೇಷನ್ ಸಿಕ್ಕಿದೆ. ಆ್ಯಂಡ್ ನಾನು ಫಸ್ಟ್ ಟೈಮ್ ವಿಜಿ ಬ್ರೋ ಬಂದು ಕೇಳಿದಾಗ ಬರೀ 3 days ಅಷ್ಟೇ ಹೇಳಿದ್ರು. ಆಮೇಲೆ ಅದು ಹೋಗ್ತಾ 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 12 ದಿನದ ಜರ್ನಿ ಆಯಿತು. ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಪಾಪು ಯಾರೋ ಕೇಳಿದ್ರು ಮಗು ನಿಮ್ದ ಅಂತ. ಅಲ್ಲ, ಆ ಮಗು ನಂದು. ಓಕೆ, ಫೈನ್. ನೀವೇನಾದ್ರೂ ಕ್ವಶನ್ಗಳು ಕೇಳಿದ್ರೆ ಪಟ ಅಂತ ಆನ್ಸರ್ ಮಾಡ್ತೀನಿ. ಯಾಕಂದ್ರೆ ಮೈಕ್ ಫಸ್ಟಲ್ಲಿ ಬಂದ್ರೆ ಇರೋ ಪರೋದೆಲ್ಲ ಹೇಳ್ಬೋದು, ಇರೋದೆಲ್ಲ ಅಲ್ಲಿಂದ ಹೇಳ್ಬಿಟ್ಟಿದ್ದಾರೆ. ಮೈಕ್ ಲಾಸ್ಟಲ್ಲಿ ಸಿಕ್ಕಿದೆ, ನನ್ಗೇನು ಆಪ್ಷನ್ಸ್ ಇಲ್ಲ ಹೇಳೋದಕ್ಕೆ. ಬಟ್ ಆದ್ರೂ ಈ ಕಡೆ ನಾನೇ ಲಾಸ್ಟ್ ಇರೋದು. ಅನಿಲ್ ಸರ್ ನನ್ನ ಪಾತ್ರದ ಬಗ್ಗೆ ಆಲ್ಮೋಸ್ಟ್ ಅವರೇ ಹೇಳ್ಬಿಟ್ರು. ಟೀಮ್ ಬಗ್ಗೆ ಹೇಳೋದಾದ್ರೆ ಸರ್, ನಾವು ಆಕ್ಚುಲಿ ಶೂಟ್ ಅಂತ ಮಾಡ್ಬೇಕಾದ್ರೆ ಎಲ್ರೂ ಈ ಟೀಮಲ್ಲಿ ನನಗೆ ಗೊತ್ತಿರೋ ತರ ಗಣೇಶ್ ಸರ್ ಸಿಕ್ಕಿರ್ಲಿಲ್ಲ. ಬಟ್ ಎಲ್ಲರೂ ಇರ್ತಿದ್ವಿ. ವಿ ಯೂಸ್ ಟು ವರ್ಕ್ ಲೈಕ್ ಎ ಟೀಮ್. ಎಲ್ಲರೂ ಹೇಳ್ತಾರೆ, ಬಟ್ ಸ್ಟಿಲ್ ಈ ಪರ್ಟಿಕ್ಯುಲರ್ ನೋಡಿದ್ದು ಸುಳ್ಳಾಗಬಹುದು ನಲ್ಲಿ ನಾನೊಂದು ಟೀಮ್ನ ನೋಡಿದ್ದೀನಿ. ಇಟ್ಸ್ ವೆರಿ ಗುಡ್. ಅಂಡ್ ಆಮೇಲೆ ಪಾತ್ರದ ಬಗ್ಗೆ ನೀವು ನನ್ನನ್ನು ಕೇಳೋದಾದ್ರೆ, ಒಬ್ರು ಲಾಯರ್ ವೈಫು, 2 ಹೆಣ್ಮಕ್ಳ ತಾಯಿ ಸಾಕನ್ಕೊಂತೀನಿ. ಮುಂದಿದ್ದೆಲ್ಲ ಆನ್ ಸ್ಕ್ರೀನ್ ನೋಡಿದ್ರೆ ಚೆನ್ನಾಗಿರುತ್ತೆ. ಬೇರೆ ಸರ್ ಅಲ್ಲ, ಅದು ನಾನು ಇಲ್ಲಿ ಹೇಳ್ಬಿಟ್ರೆ ಹೇಗ್ ಚೆನ್ನಾಗಿರುತ್ತೆ. ಅದು ನೋಡಿದ್ದು ಸುಳ್ಳಾಗಬಹುದು 2 ನಲ್ಲಿ ಮಾಡೋಣ ಸರ್, ಚೆನ್ನಾಗಿದೆ. ವಿಜಿ ಬ್ರೋ ಒನ್ ಲೈನ್ ಡನ್. ಸೊ ಅವಾಗ ಹೇಳ್ಬೇಕಾದ್ರೆ ಆನ್ ಸ್ಟೇಜ್ ಅಲ್ಲಿ ಮಂಜು ಸರ್ ಹೆಸರು ತಗೊಂಡ್ಬಿಡಿ, ಅವ್ರು ಕೊಟ್ಟಿದ್ದು ಲೀಡ್ ಕೊಟ್ಟಿದ್ದು ಅವರು ಅಂತ.
ಅಲ್ವಾ? ಅವಾಗ ಅವ್ರು ಕ್ವಶನ್ ಮಾಡಂಗಿರಲ್ಲ, ಇಲ್ಲಿ ಕೂರಿಸ್ಕೊಂಡು ಕ್ವಶನ್ ಮಾಡ್ಬೋದು ಅವ್ರನ್ನ ಅಲ್ವಾ? ಥ್ಯಾಂಕ್ ಯು ಮನು ಸರ್. ಅಲ್ಲ ನಿಮ್ಗೆ ಗೊತ್ತಿಲ್ಲ ಪ್ರಿಯಾ ಅವ್ರಿಗೆ ಕ್ವಶನ್ ಮಾಡಕ್ ಎಷ್ಟು ಜನ ಕಾಯ್ತಿದೀವಿ ನಾವು, ಅವ್ರು ಇಲ್ಲಿದ್ರೆ. ಅಲ್ಲ ಅವಾಗ ನಾನು ಇಲ್ಲಿ ಕೂತ್ಕೊಳ್ಳಲ್ಲ, ಅಲ್ಲಿ ಕೂತಿರ್ತೀನಿ. ಮಂಜು ಸರ್ ಸೀಟಲ್ಲಿ ನಾನು ಕೂತ್ಕೋತೀನಿ. ಆಗ 1 hour ಪ್ರೆಸ್ ಮೀಟ್ ಸಾಲಲ್ಲ. ಓಕೆ, ಥ್ಯಾಂಕ್ ಯು.